ನಮಸ್ಕಾರ. ನೀವು ಚಿತ್ರಗಳನ್ನ ಬಿಡಿಸ್ತಾ ಇದ್ದೀರಾ? ಈ ವಿಡಿಯೋಗೆ ಬಂದಿದ್ದು ನಾನು ಒಂದು ಗೆಸ್ಚರ್ ಡ್ರಾಯಿಂಗ್ ಬಗ್ಗೆ ಕೆಲವೊಂದೊಂದು ಅಂಶಗಳನ್ನ ಇಟ್ಕೊಂಡು ಮಾತಾಡಬೇಕು ಅಂತ. ನಿಮಗೆ ಆ ಅಂಶ ಸರಿ ಇದ್ದರೆ ನೀವು ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯನ ಶೇರ್ ಮಾಡ್ಬೋದು. ಅದರಲ್ಲಿ ಮೊದಲನೇದಾಗಿ ನಾನೇನು ಅಂದರೆ, ನನಗೆ ತುಂಬ ಡ್ರಾಯಿಂಗಲ್ಲಿ ಹೆಲ್ಪ್ ಮಾಡಿದ್ದು ಯಾವುದು ಅಂತ ಹೇಳಿದ್ರೆ, ಒಂದು ಚಿತ್ರನ ಬಿಡಿಸ್ಬೇಕು ಅಂತ ಬಂದಾಗ ನಾವು ವೇಗವಾಗಿ ಬಿಡಿಸ್ಬೇಕು ಅಂತ ನಾವು ಯಾವಾಗಲೂ ಅಂದ್ಕೊಂಡಿರ್ತೀವಿ. ಆದರೆ ವೇಗವಾಗಿ ಬಿಡಿಸೋದಕ್ಕಿಂತ ನಾವು ಒಂದು ಚಿತ್ರನ ಎಷ್ಟು ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಎಷ್ಟು ನಾವು ಮಾತಾಡಿಕೊಂಡು ಬಿಡಿಸ್ತೀವಿ, ಆವಾಗ ಇನ್ನಷ್ಟು ಬೇಗ ಕಲಿಬೋದು. ಆ, ಕೆಲವೊಂದು ಸ್ವಲ್ಪ ಕಮ್ಮಿ ಟೈಮಲ್ಲಿ ನಾವು ಡ್ರಾಯಿಂಗ್ಗಳನ್ನ ಜಾಸ್ತಿ ಕಲಿಬೇಕು ಅಂತ ಬಂದಾಗ ನಮಗೆ ಅವಕಾಶ ಸಿಗೋದೆ ಈ ಚಿತ್ರಗಳನ್ನ ವೇಗವಾಗಿ ಬಿಡಿಸೋದ್ರಲ್ಲಿ. ಅದರಲ್ಲಿ ಒಂದು ಭಾಗ ಯಾವುದು ಅಂತ ಹೇಳಿದ್ರೆ, ನಾವು ಬಿಡಿಸ್ಬೇಕಾದ್ರೆ ತುಂಬ ನೋಡಿ ಬಿಡಿಸೋದಕ್ಕಿಂತ ಕೆಲವೊಂದೊಂದು ನಿಮಗೆ ಯಾವುದು ರೀತಿ ಹೆಲ್ಪ್ ಆಗುತ್ತೆ ಅಷ್ಟು ಅಂಶಗಳನ್ನ ನೀವು ಲಿಸ್ಟ್ ಮಾಡಿಕೊಂಡು ಅದನ್ನು ನೋಡ್ಕೊಳ್ತಾ ಅಂದರೆ ಅದನ್ನು ಹೇಳ್ತಾ ಬಿಡಿಸ್ತಾ ಹೋದಾಗ ನಿಮಗೆ ತುಂಬ ಸುಲಭವಾಗಿ ಕಾಣಿಸುತ್ತೆ. ಇವಾಗ ನಾನು ಬಿಡಿಸ್ತಾ ಇರೋದು ಯಾವುದರಲ್ಲಿ ಅಂತ ಹೇಳಿದ್ರೆ, ಡಿಜಿಟಲ್ ಡ್ರಾಯಿಂಗ್ ಪ್ಯಾಡಲ್ಲಿ. ಇದನ್ನು ನೀವು ಪೆನ್ಸಿಲು ಅಥವಾ ಪೇಪರ್ ಅಂದರೆ ಪೆನ್ಸಿಲ್ ಮತ್ತು ಪೇಪರಲ್ಲೂ ಕೂಡ ಬಿಡಿಸ್ಬೋದು. ಅದಾಗಿ ಈಗ ನಿಮ್ಮ ಮುಂದೆ ನಾನು ಒಂದು ಚಿತ್ರನ ಬಿಡಿಸ್ಕೊಂಡಿದ್ದೀನಿ. ಈ ಚಿತ್ರದಲ್ಲಿ ನಾನು ಮೊದಲಿಗೆ ಯಾವ ಥರ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಬಿಡಿಸ್ಬೇಕಾದ್ರೆ ಮುಖದಿಂದ ಆರಂಭ ಮಾಡಿಕೊಂಡು ಅದಾದಮೇಲೆ ನಾನು ಒಂದು ಕೀಲಿಕೆ ಅಂತ ಏನಿದೆ ಆ ಕೀಲಿಕೆಗಳನ್ನ ಮಾರ್ಕ್ ಮಾಡಿಕೊಂಡು ಮತ್ತು ಮೆಟ್ರೆಲುಬು, ಆ ಮೆಟ್ರೆಲುಬಿನ ಮಧ್ಯ ಒಂದು ಗೆರೆನ ಹೇಳ್ಕೊಂಡಿದ್ದೀನಿ. ಆ ಗೆರೆ ನಮಗೆ ಒಂದು ದೇಹದ ರಚನೆಗೆ ಆ ಕಡೆಯಿಂದ ಈ ಕಡೆಗೆ ಆ, ಸರಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದು ಕೆಳಗಡೆ ಬಂದ್ಬಿಟ್ಟು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಒಂದು ಎದೆ ಭಾಗ ಹಾಕ್ಕೊಂಡಿದ್ದೀನಿ. ಇದು ಎದೆ ಭಾಗನ ಡಿವೈಡ್ ಮಾಡ್ಕೊಂಡಿದ್ದೀನಿ. ಅದಾಗಿ ನೀವು ಆ, ಇಲ್ಲಿ ಜೋಡಿಸ್ತಾ ಹೋಗ್ತಾ ಇರಬೇಕು. ಒಂದೊಂದೇ ಭಾಗನ ನೀವು ಜೋಡಿಸ್ತಾ ಹೋದಾಗ ನಿಮಗೆ ನಿಧಾನವಾಗಿ ಕನೆಕ್ಟಿಂಗ್ ಸಿಗುತ್ತೆ. ಇದು ನಾನು ಕ್ವಿಕ್ಕಾಗಿ ಬಿಡಿಸ್ತಾ ಇಲ್ಲ. ಕ್ವಿಕ್ಕಾಗಿ ಬಿಡಿಸೋದಕ್ಕಿಂತ ನಾವು ಟೈಮ್ ತೊಗೊಂಡು ನಾವು ಎಷ್ಟು ಇನ್ಫಾರ್ಮೇಷನ್ನ ತಗೊಂಡು ಬಿಡಿಸ್ತೀವಿ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ. ಸ್ಪೀಡಾಗಿ ಬಿಡಿಸೋದಕ್ಕಿಂತ ಒಂದು ಸ್ವಲ್ಪ ಟೈಮ್ ಜಾಸ್ತಿ ಕೊಟ್ಟು ಅದನ್ನು ಅರ್ಥ ಮಾಡ್ಕೊಂಡು ಬಿಡಿಸೋದ್ರಲ್ಲಿ ತುಂಬಾ ಎಂಜಾಯ್ ಮಾಡ್ಬೋದು ಮತ್ತು ಅದನ್ನು ಕಲಿಯೋದಕ್ಕೂ ಅವಕಾಶ ಜಾಸ್ತಿ ಇರುತ್ತೆ. ಇದರಲ್ಲಿ ನಾವು ಒಂದೇ ಡ್ರಾಯಿಂಗನ್ನ ಸ್ವಲ್ಪ ಟೈಮ್ ಕೊಟ್ಟು ಅದನ್ನು ಅರ್ಥ ಮಾಡಿಕೊಂಡು ಬಿಡಿಸಿದಾಗ ಅದನ್ನು ಕಲಿಯೋದಕ್ಕೆ ಅವಕಾಶ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ, ಇದರಲ್ಲಿ ತುಂಬ ವೇಗವಾಗಿ ಅಂತ ಬಿಡಿಸ್ತಾ ಇದ್ದೀನಿ. ಆದರೆ ನಾವು ಏನು ತಗೊಳ್ತಾ ಇದ್ದೀವಿ ಟೈಮು, ಆ ನಿರ್ದಿಷ್ಟ ಟೈಮಲ್ಲಿ ಎಷ್ಟು ಇನ್ಫಾರ್ಮೇಷನ್ಸ್ಗಳನ್ನ ನಾವು ಹೇಳ್ತಾ ಆಗಿರ್ಬೋದು ಮತ್ತು ಬಿಡಿಸ್ತಾ ನಾವು ತಿಳ್ಕೊಳ್ತಾ ಮಾಡ್ತಾ ಇದ್ದೀವಿ, ಅದು ತುಂಬಾ ಮುಖ್ಯ. ಆದರೆ ಇದರಲ್ಲಿ ನಾನು ಕೆಲವೊಂದೊಂದು ಅಂಶ ನಿಮಗೆ ಹೇಳ್ತಾ ಹೋಗ್ತೀನಿ. ಆ ಅಂಶಗಳನ್ನ ನೋಟ್ ಮಾಡಿಕೊಂಡ್ರೆ ನಮಗೆ ಚಿತ್ರಕಲೆ ಇನ್ನಷ್ಟು ಬಿಡಿಸೋದಕ್ಕೆ ಆಗಲಿ ಮತ್ತು ಚಿತ್ರಗಳನ್ನು ನೋಡೋದಕ್ಕಾಗಲಿ ಅವಕಾಶ ಚೆನ್ನಾಗಿರುತ್ತೆ. ಅದರಲ್ಲಿ ಮೊದಲನೇದಾಗಿ ಕೀಲಿಕೆ, ಎರಡನೇದಾಗಿ ಮೆಟ್ರೆಲುಬು ಮತ್ತು ಮೂರನೇದಾಗಿ ನಾನು ಎದೆ ಭಾಗನ ತಗೊಂಡಿದ್ದೀನಿ. ನಾಲ್ಕನೇದಾಗಿ ನಾನು ಭುಜ, ಇದನ್ನ ಡೆಲ್ಟಾ ತೆರೆ ಅಂತಾನು ಹೇಳ್ತಾರೆ. ಮತ್ತು ಐದನೇದಾಗಿ ಈ ದರ್ಜಿ ಅಂತ ಏನು ಬರುತ್ತೆ, ಆ ದರ್ಜಿ ಲೈನ್ ಬಂದ್ಬಿಟ್ಟು ನಮಗೆ ಕಾಲಿನ ಲೆಂತು ಒಂದು ನಿರ್ದಿಷ್ಟ ಅಳತೆನ ಅಳತೆ ತಗೊಳ್ಳೋದಕ್ಕೋಸ್ಕರನೂ ಹೆಲ್ಪ್ ಆಗುತ್ತೆ. ಮತ್ತು ಡಿವಿಷನ್ಸು ಡೆಪ್ತನ್ನ ಕ್ರಿಯೇಟ್ ಮಾಡೋದಕ್ಕೂ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಕೊನೆಯದಾಗಿ ಚಾಚಿಕೆಗಳ ತಂತುಕಟ್ಟು. ಈ ಭಾಗನ ನೀವು ನೋಡಿದಿರಿ ಅಲ್ವಾ? ನಾನು
ಕೆಲವೊಂದಷ್ಟು ಅಂಶಗಳನ್ನ ಇಟ್ಕೊಂಡು ನಿಮಗೆ ಇದನ್ನೆಲ್ಲ ಬಿಡಿಸದೆ. ಅದೇ ರೀತಿ ನಾನು ನೆಕ್ಸ್ಟು ಚಿತ್ರನ ತಗೊಂಡು ಬಿಡಿಸ್ತಾ ಹೋಗ್ತೀನಿ. ಅದರಲ್ಲಿ ಮುಖದಿಂದ ಸ್ಟಾರ್ಟ್ ಮಾಡಿಕೊಂಡು ನಾನು ಇಲ್ಲಿ ಒಂದೊಂದನ್ನೇ ಕನೆಕ್ಟ್ ಮಾಡ್ತಾ ಹೋಗ್ತಾ ಇದೀನಿ. ಅದರಲ್ಲಿ ಎದೆ ಭಾಗ ಆಗಿರ್ಬೋದು, ಕೀಲಿಕೆ ಆಗಿರ್ಬೋದು, ಮತ್ತೆ ಮೆಟ್ರೆಲುಬ್ ಆಗಿರ್ಬೋದು. ಇದನ್ನ ನಮಗೆ ಒಂದಷ್ಟು ಬಾಡಿ ಲ್ಯಾಂಗ್ವೇಜ್ ಬರೀ ಗೆರೆಗಳಲ್ಲ, ನಾವು ಶೇಪ್ ರೀತಿ ನೋಡಿದ್ರಾಗ ನಮಗೆ ಆ ಆ ಚಿತ್ರನ ಅರ್ಥ ಮಾಡ್ಕೊಳ್ಳೋದಕ್ಕೂ ಅವಕಾಶ ಸಿಗುತ್ತೆ. ಮತ್ತೆ ನಮಗೆ ಹೊಸದಾಗಿ ಯಾವ್ದಾದ್ರು ನಾವು ಚಿತ್ರನ ಬಿಡಿಸ್ಬೇಕು ಅಂತ ಬಂದಾಗ ನಮ್ಮ ತಲೆಯಲ್ಲೂ ಕೂಡ ಅದೇ ಓಡ್ತಾ ಇರತ್ತೆ. ನಾನು ಈ ಗೆರೆಗಳನ್ನ ತುಂಬಾ ಸಾಫ್ಟ್ ಆಗಿ ಇಟ್ಕೊಳ್ತಾ ಇದೀನಿ, ತುಂಬಾ ಹಾರ್ಡ್ ಆಗಿ ಅಂತ ಏನಿಲ್ಲ. ಅಂದ್ರೆ ನಾವು ಬಿಡಿಸ್ಬೇಕಾದ್ರೆ ಮೇಯ್ನ್ ಇನ್ನೊಂದು ಏನಂತ ಹೇಳಿದ್ರೆ ಒಂದು ಫ್ಲೋನ ನೋಡ್ಕೋಬೇಕಾಗತ್ತೆ. ಅದು ನಿರ್ದಿಷ್ಟವಾಗಿ ಯಾವುದು ಅಂತ ಹೇಳಿದ್ರೆ ತುಂಬ ಗಾಢ ಗೆರೆ ಅನ್ನೋದಕ್ಕಿಂತ ಒಂದು ಫ್ಲೋನ ಅರ್ಥ ಮಾಡ್ಕೊಳ್ತಾ ಬಿಡಿಸಿದಾಗ ನಿಮಗೆ ತಪ್ಪಾದಾಗೆಲ್ಲ ಅದನ್ನ ಅಳಿಸ್ತೀರಾ, ಅದನ್ನ ಹಾಗೆ ಕಂಟಿನ್ಯೂ ಮಾಡಿ ಒಂದು ಸತಿ ನೋಡಿ. ಅದನ್ನ ನಿಮಗೆ ಮತ್ತೆ ಅದೇ ಥರ ನೀವು ಪ್ರತಿ ಬಾರಿ ನೀವು ಬಿಡಿಸ್ತಾ ಹೋದಾಗ ಅಲ್ಲಿ ನಿಮಗೆ ಒಂದು ಹೊಸ ಚಿತ್ರಕಲೆ ನಿಮಗೆ ಗೊತ್ತಾಗ್ತಾ ಇರತ್ತೆ. ಹೊಸದಾಗಿ ಅಂತ ಏನು ಹೇಳ್ತೀನಿ, ಮುಂದಿನ ಗುರಿಗೆ ಇಟ್ಕೊಂಡು ನಾವು ನೆಕ್ಸ್ಟ್ ಚಿತ್ರನ ಬಿಡಿಸ್ಬೇಕಾದ್ರೆ ಇದನ್ನೆಲ್ಲ ಅಂಶಗಳನ್ನ ಇಟ್ಕೊಳ್ತಾ ಟ್ರೈ ಮಾಡಿದಾಗ ನಿಮಗೆ ತುಂಬ ಸರಳವಾಗಿರುತ್ತೆ. ಇನ್ನೊಂದು ಯಾವ ರೀತಿ ಅಂತ ಹೇಳಿದ್ರೆ, ಬರೀ ಗೆಸ್ಚರ್ ಡ್ರಾಯಿಂಗು ಬರೀ
ಗೆರೆಗಳನ್ನ ಅಂಥದ್ದಲ್ಲ. ನಮಗೆ ಆ ಗೆರೆಯಲ್ಲಿ ಕೂಡ ಭಾವನೆಗಳನ್ನ ಕೂಡ ಸೃಷ್ಟಿ ಮಾಡ್ಬೋದು. ಆ ಸೃಷ್ಟಿಗೆ ಬೇಕಾದಂಥ ಚಲನೆ ನಾವು ಅರ್ಥ ಮಾಡ್ಕೋಬೇಕು ಅಂತ ಬಂದಾಗ ಕೆಲವೊಂದಷ್ಟು ನಾನು ಹೇಳ್ದಾಗೆ ನಾವು ಆ ಅಂಶಗಳನ್ನ ಫಾಲೋ ಮಾಡ್ತಾ ಹೋದಾಗ ನಿಮ್ಮ ಗೆರೆಗಳು ತುಂಬ ಸರಳವಾಗಿರಬೇಕು, ತುಂಬ ಗಟ್ಟಿಯಾಗಿರಬಾರ್ದು. ಗಟ್ಟಿಯಾಗಿ ಬಿಡಿಸ್ಬೇಕು ಅಂತ ಬಂದಾಗ ಅದು ಎಮೋಷನ್ಸ್ನ ಏನು ಹೇಳ್ತೀನಿ, ಎಮೋಷನ್ಸ್ ಕೂಡ ನಿಮಗೆ ಲೈನ್ಸಲ್ಲಿ ಡಿಪೆಂಡ್ ಆಗುತ್ತೆ. ಅಂದರೆ ನೀವು ಗಟ್ಟಿಯಾಗಿ ಬಿಡಿಸಿದಾಗ ತುಂಬ ಏನಂತ ಆಕ್ರೋಶ, ಸೊ ಈ ಥರ ಎಲ್ಲ ತೋರಿಸುತ್ತೆ. ತುಂಬ ಮೃದುವಾಗಿ ಇದ್ದಾಗ ತುಂಬ ಕಾಮ್ನೆಸ್ ಆಗಿರುತ್ತೆ. ಸೊ ಆ ಥರ ಗೆರೆಗಳನ್ನೆಲ್ಲ ತೋರಿಸುತ್ತೆ. ಸೊ ಗೆರೆಗಳಲ್ಲಿ ಒಂದು ಮುಖ್ಯ ಅಂಶಗಳನ್ನ ನಾನು ನಿಮಗೆ ಆಲ್ರೆಡಿ ಹೇಳಿದೆ. ಇವಾಗ ಪ್ರತಿಯೊಂದರಲ್ಲಿ ನಾನು ಏನು ಹೇಳಬೇಕು ಅಂತ ಹೇಳಿದ್ರೆ, ನಿಮಗೆ ಈ ಈ ಬಿಡಿಸ್ತಾ ಇರಬೇಕಾದ್ರೆ ಶೇಪ್ಸ್ಗಳನ್ನ ನೀವು ನೋಡ್ಕೋಬೇಕಾಗತ್ತೆ. ಈ ಆಕಾರಗಳನ್ನೆಲ್ಲ ನೀವು ನೋಡ್ಕೋಬೇಕಾದಾಗ ನಾನು ಮೂರು ರೀತಿ ನಾನು ಹೇಳಿದೆ ಆಲ್ರೆಡಿ. ಮೂರು ರೀತಿ ನಾನು ನಿಮಗೆ ಹೇಳಬೇಕಂದ್ರೆ, ಒಂದು ತಲೆ, ಎದೆ ಮತ್ತು ಸೊಂಟ, ಈ ಮೂರು ಭಾಗ. ಅದರಲ್ಲಿ ತಲೆ ನಾವು ಒಂದು ವೃತ್ತಾಕಾರದಲ್ಲಿ ತಗೊಂಡ್ರೆ ಆಗೋಗ್ಬಿಡುತ್ತೆ. ಅದರಲ್ಲಿ ಎರಡನೇದಾಗಿ ನಮಗೆ ಎದೆ ಭಾಗದಲ್ಲಿ ಮೂರ್ನಾಲ್ಕು ಅಂಶ ನಾನು ಹೇಳಿದಾಗ ಆವಾಗಲೇ ನಮಗೆ ಒಂದೊಂದು ರೀತಿ ಇನ್ನೊಂದಕ್ಕೆ, ಒಂದರಿಂದ ಇನ್ನೊಂದಕ್ಕೆ ಜೋಡಿಸ್ಬೇಕಾದ್ರೆ ನಮಗೆ ಗೊತ್ತಾಗೋದು. ನಾನು ಆಗಲೇ ಹೇಳ್ದಂಗೆ ವೇಗವಾಗಿ ಬಿಡಿಸ್ಬೇಕು ಗೆಸ್ಚರ್ ಡ್ರಾಯಿಂಗು ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ. ಬಟ್ ಆದರೆ ಅದು ಎಷ್ಟು ನಿಜ, ನಾನು ಸ್ಟಾರ್ಟಿಂಗು ಡ್ರಾಯಿಂಗ್ನ ಬಿಡಿಸ್ಬೇಕು ಅಂತ ಬಂದಾಗ ಓಕೆ, ನಾನು ಅರ್ಥ ಮಾಡ್ಕೊಳ್ತಾ ಇದ್ದೇನು, ಒಂದನ್ನು ನಾನು ಸ್ಪೀಡಾಗಿ ಬಿಡಿಸ್ಬೇಕು ಅಂತ ಅಂದ್ಕೊಳ್ತಿದ್ದೆ. ಬಟ್ ಆದರೆ ಅದರಲ್ಲಿ ಇನ್ನೊಂದು ಮಹತ್ವ ಏನಿದೆ ಅಂತ ಹೇಳಿದ್ರೆ, ನಾವು ವೇಗವಾಗಿ ಬಿಡಿಸೋದೇನು ಬೇಡ. ಬಟ್ ಆದರೆ ನಾವು ಬಿಡಿಸೋ ಯಾವುದು ಚಿತ್ರ ಇದೆ, ಆ ಚಿತ್ರನ ನಾವು ಸ್ವಲ್ಪ ನಿರ್ದಿಷ್ಟ ಕಾಲ ಟೈಮ್ ಕೊಟ್ಟು ಅದನ್ನು ಅರ್ಥ ಮಾಡಿಕೊಂಡು ಕೆಲವೊಂದೊಂದು ಅಂಶಗಳನ್ನ ಫಾಲೋ ಮಾಡ್ಕೊಳ್ತಾ ಬಿಡಿಸಿದಾಗ ನಮಗೆ ಪ್ರತಿ ಡ್ರಾಯಿಂಗು ಕೂಡ ಸಾಕಷ್ಟು ಮಾಹಿತಿಗಳು ಸಿಗುತ್ತೆ. ಅದನ್ನು ನೋಡ್ದಿರಾನು ಕೂಡ ಬಿಡಿಸೋದಕ್ಕೆ ಅವಕಾಶನೂ ಕೂಡ ಸಿಗುತ್ತೆ. ಅದೇ ರೀತಿ ನಾನು ಹೇಳ್ತಾ ಇರೋದು, ವೇಗವಾಗಿ ನೀವು ಬಿಡಿಸ್ಬೋದು. ಎಷ್ಟು ಬೇಗ ನೀವು ಬಿಡಿಸ್ತೀರಾ ಅನ್ನೋದಕ್ಕಿಂತ ನಾನು ಹೇಳ್ತಾ ಇರೋದು ಯಾವುದು ಅಂತ ಹೇಳಿದ್ರೆ, ಈ ಭಾಗ ಇದೆ ಅಲ್ವಾ, ನಿಮಗೆ ಹೊಸ ಪಾತ್ರಗಳನ್ನ, ಒಂದು ಕಲೆ ಅಂದರೆ ಈ ಕಥೆಯಿಂದ ಯಾವ್ದಾದ್ರು ನಿಮ್ಮ ಹತ್ರ ಒಂದು ಕತೆ ಇದ್ರೆ ಆ ಕಥೆಯಿಂದ ಒಂದು ಪಾತ್ರಗಳನ್ನ ಸೃಷ್ಟಿಸಬೇಕಾದಾಗ ನಮಗೆ ಬೇಕಾಗಿರೋದು ಬಂದ್ಬಿಟ್ಟು ಬೇಗವಾಗಿ ಬಿಡಿಸೋದಂತಲ್ಲ, ನಾವು ಆ ಭಾಗಗಳನ್ನ ಅರ್ಥ ಮಾಡ್ಕೊಳ್ಳೋದು. ಅದನ್ನ ನಾನು ನಿಮಗೆ ಹೇಳ್ತಾ ಇರೋದು. ನಾನು ನಿಮಗೆ ಒಂದು ಚಿತ್ರ ಬಿಡಿಸೋದಕ್ಕಿಂತ ಮುಂಚೆ ಒಂದನ್ನ ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಆ ನೆನಪಲ್ಲಿ ಯಾವುದು ಅಂತ ಹೇಳಿದ್ರೆ, ನೆನಪಲ್ಲಿ ಇಟ್ಕೊಳ್ಬೇಕು ಅಂದರೆ, ನಿಮಗೆ ಒಂದು ಚಿತ್ರನ ಬಿಡಿಸೋದಕ್ಕಿಂತ ಮುಂಚೆ ನಿಮಗೆ ಒಂದು ಚಿತ್ರನ ಬಿಡಿಸೋದಕ್ಕಿಂತ ಮುಂಚೆ ಒಂದು ಚಿತ್ರ ನಿಮ್ಮ ಮುಂದೆ ಯಾವುದಿದೆ ಅದನ್ನು ನೀವು ನೋಡಿದಾಗ ಆ ಚಿತ್ರ ಎಷ್ಟು ಮೂವಿಂಗ್ ಇದೆ ಅಂದರೆ, ನಮ್ಮ ಸ್ನಾಯು ಚಲನೆಗಳು ಬೇರೆ ರೀತಿನೇ ತೋರಿಸ್ತಾ ಹೋಗುತ್ತೆ. ನಾವು ಮೂವಿಂಗ್ ಇರಬೇಕಾದ್ರೆ ಒಂಥರ ಇರುತ್ತೆ, ನಿಂತ್ಕೊಂಡಾಗ ಒಂಥರ ಇರುತ್ತೆ. ಸೊ ಈ ಥರ ನೋಡಿದಾಗ ಸ್ವಲ್ಪ ಅಂದರೆ ಈ ರಬ್ಬರ್ ಥರ ಎಳೆಯೋದು ಸ್ವಲ್ಪ ಜಾಸ್ತಿ ಇರುತ್ತೆ, ಈ ಸ್ಟ್ರೆಚಿಂಗ್ ಅಂತ ಏನು ಹೇಳ್ತೀವಿ ಆ ಥರ. ಸೊ ಅದನ್ನು ಕೂಡ ನಾವು ನೆನಪಲ್ಲಿ ಇಟ್ಕೊಂಡು ನಾವು ಆಕಾರನ ತಗೋಬೇಕಾಗುತ್ತೆ. ಸ್ವಲ್ಪ ಈ ಸ್ನಾಯುಗಳು ಮುಂದೆ ಈ ಕೈ ಚಾಚಿದಾಗ ಯಾವ ಥರ ಇರುತ್ತೆ, ಅದನ್ನು ಮಡಿಸಿದಾಗ ಯಾವ ಥರ ಇರುತ್ತೆ. ಸೊ ಅದನ್ನೆಲ್ಲ ನೋಡಿದಾಗ ನಮಗೆ ಒಂದೊಂದು ಚಿಕ್ಕದಾಗಿ ತಗೊಳ್ಳೋದಕ್ಕೂ ಅಂದರೆ ಚಿಕ್ಕದಾಗಿ ಬಿಡಿಸೋದಕ್ಕೂ ಅವಕಾಶ ಇನ್ನಷ್ಟು ಸುಲಭ ಮಾಡುತ್ತೆ. ಅದೇ ರೀತಿ ನಿಮಗೆ ಗುರಿ ಏನು, ಫಸ್ಟು ನೀವು ಏನು ಗುರಿ ಇಟ್ಕೊಳ್ತಾ ಇದ್ದೀರಾ ಒಂದು ಚಿತ್ರನ ಬಿಡಿಸ್ಬೇಕಾದಾಗ ಅದನ್ನು ನೀವು ನೋಡ್ಕೊಳ್ಬೇಕು. ಈಗ ಇನ್ನೊಂದು ಭಾಗದಲ್ಲಿ ನಾವು ಗುರಿ ಅನ್ನೋದು ಇಂಪಾರ್ಟೆಂಟು. ಆ ಗುರಿ ಏನು ಅಂತ ಹೇಳಿದ್ರೆ, ನೀವು ಬಿಡಿಸ್ಬೇಕಾದ್ರೆ
ಬಿಡಿಸೋದಕ್ಕಿಂತ ಮುಂಚೆ ನಾನು ಇದನ್ನ ಕಲಿಬೇಕು, ನಾನು ಇದನ್ನ ತಿಳ್ಕೊಳ್ಬೇಕು. ಓಕೆ, ಅದನ್ನ ಆ ಥರ ಅನ್ಕೊಂಡು ನೀವು ಡ್ರಾಯಿಂಗ್ನ ಸ್ಟಾರ್ಟ್ ಮಾಡಿದಾಗ ನಿಮಗೆ ಸಾಕಷ್ಟು ಪ್ರತಿಯೊಂದು ಚಿತ್ರಕಲೆ ನೀವು ಅನ್ಕೊಂಡಿದ್ದ ಹಂಗೆ ಬರೋ ಸಾಧ್ಯತೆ ಇಲ್ಲೂ ಇರುತ್ತೆ. ನಾನು ಹೇಳ್ದಾಗೆ ಗೆಸ್ಚರ್ ಡ್ರಾಯಿಂಗ್ ಅನ್ನೋದು ಬರೀ ನಾವು ವೇಗವಾಗಿ ಬಿಡಿಸೋದಲ್ಲ, ನಾವು ಆ ಚಿತ್ರ ಜೊತೆ ಎಷ್ಟು ನಾವು ಮಾತಾಡ್ತೀವಿ ಅನ್ನೋದು ಕೂಡ ಮುಖ್ಯ ಆಗಿರುತ್ತೆ. ಅದರಲ್ಲಿ ನಿಮಗೆ ಆ ನಡುವೆ ಇರೋದು ಅಂದರೆ ಈ ಕೈ, ಕಾಲು, ಎದೆ, ಆ, ಸೊಂಟ, ಇದೆಲ್ಲ ನೋಡಿದಾಗ ನಮಗೆ ಒಂದು ಆಕಾರ ಸಿಗುತ್ತಲ್ವಾ. ಇದರಿಂದ ನಿಮಗೇನಾಗುತ್ತೆ, ಒಂದು ಒಂದು ಭಾಗ, ಒಂದು ಎಕ್ಸಾಂಪಲ್ನ ತೊಗೊಳ್ಬೋದು. ನಿಮಗೆ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ನ ಬಿಡಿಸ್ಬೇಕು ಅಂತ ಬಂದಾಗ, ಓಕೆ ನಾನು ಇವತ್ತು ಒಂದು ಕ್ಯಾರೆಕ್ಟರ್ನ ಇದನ್ನು ಬಿಡಿಸ್ತಾ ಇದ್ದೀನಿ. ಇದನ್ನು ಬಿಡಿಸ್ಬೇಕಾದ್ರೆ ಫಸ್ಟು ನಾನು ಏನು ಮಾಡ್ತಾ ಇದ್ದೀನಿ, ತಲೆನ ಭಾಗ ತೊಗೊಳ್ತೀನಿ. ಆ ತಲೆ ಭಾಗದಿಂದ ನಾನು ಕೀಲಿಕೆಯನ್ನು ತೊಗೊಳ್ತೀನಿ. ಆ ಕೀಲಿಕೆಯಿಂದ ಸ್ವಲ್ಪ ಓಕೆ ಹಿಂದ್ಗಡೆ ತಿರ್ಕೊಳ್ತಾ ಇದ್ದೇನೆ. ಹಿಂದ್ಗಡೆ ತಿರ್ಕೊಂಡು ಸ್ವಲ್ಪ ಏನು ಮಾಡ್ತಾ ಇದ್ದೀನಿ. ಸೊ ಈ ಥರ ನಾವು ಅನ್ಕೊಳ್ತಾ ನಾವು ಬಿಡಿಸೋದಕ್ಕೆ ಅವಕಾಶ ಸಿಗುತ್ತೆ ಅಷ್ಟೇ ಇಲ್ಲಿ. ಅದನ್ನು ನೀವು ಮನಸ್ಸಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ಬೋದು, ಮತ್ತು ಹೇಳ್ತಾನೂ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಇದರಿಂದ ನಿಮಗೆ ಒಂದು ಭಯ ಹೋಗುತ್ತೆ. ಆರ್ಟ್ ಅಂದರೆ ಪೇಂಟಿಂಗ್ ಮಾಡಬೇಕಾದ್ರೆ ಭಯ ಇರುತ್ತೆ ಎಲ್ರಿಗೂ, ಆ ಭಯ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಮುಂದಿನ ಬಾರಿ ನೀವು ಚಿತ್ರನ ಬಿಡಿಸ್ಬೇಕು ಅಂತ ಅನ್ಕೊಂಡಾಗ ನಾನು ಹೇಳ್ದಾಗೆ ಮೊದಲು ಫಸ್ಟು ಗುರಿನ ಇಕ್ಕೊಳ್ರಿ. ಆ ಗುರಿನ ಇಕ್ಕೊಂಡು ಓಕೆ ನಾನು ನಿರ್ದಿಷ್ಟ ಕಾಲದಲ್ಲಿ ಇಷ್ಟನ್ನ ಕಂಪ್ಲೀಟ್ ಮಾಡಬೇಕು, ಇಷ್ಟನ್ನೇ ತಗೊಂಡು ಹೋಗಬೇಕು ಅನ್ನೋದು ನಾವು ಸೆಟ್ ಮಾಡ್ತಾ ಹೋದಾಗ ಮೈಂಡ್ ಸೆಟ್ಟು ನಿಮಗೆ ಪ್ರತಿ ಚಿತ್ರಕಲೆನೂ ನಿಮಗೆ ನಿಮ್ಮ ಚಿತ್ರಕಲೆಯಲ್ಲಿ ನೀವು ಮಾತಾಡ್ತಾ ಹೋಗ್ತೀರಾ. ಕಮ್ಯುನಿಕೇಟಿಂಗ್ ಅಂತ ಏನು ಹೇಳ್ತೀನಿ, ಅದನ್ನ ನಿಮ್ಮ ಮನಸ್ಸಿನಲ್ಲಿ ಮಾತಾಡ್ತಾ ಹೋಗ್ತೀರಾ. ಅದು ಪ್ರತಿಯೊಂದು ನಿಮಗೆ ದಾರಿ ಕೊಡ್ತಾ ಇರುತ್ತೆ ಹೊಸ ಚಿತ್ರಕಲೆಗೆ. ಯಾವತ್ತೇ ಆಗಲಿ ನಾವು ಭಯ ಭಯ ಅನ್ನೋದು ಅಂದರೆ ಭಯ ಅನ್ನೋದು ನಾವು ನಿರ್ದಿಷ್ಟ ಕಾಲವಾಗಿ ಅದನ್ನು ಅಳಿಸ್ತಾ ಹೋದಾಗ ತುಂಬಾನೇ ಏನು ಬೇಕಾದರೂ ಮಾಡ್ಬೋದು ಪೇಂಟಿಂಗಲ್ಲಿ ಅನ್ನೋದು ನಮಗೆ ಫಸ್ಟ್ ತಿಳ್ಕೊಳ್ಬೇಕಾಗಿರೋದು.
ಈಗ ನೀವು ಈ ವಿಡಿಯೋದಲ್ಲಿ ನೋಡಿರೋ ಅಂಶಗಳನ್ನ ಫಾಲೋ ಮಾಡಿ ನಿಮ್ಮ ಚಿತ್ರಗಳಲ್ಲಿ ಈ ಥರ ಅದನ್ನು ಬಳಕೆ ಮಾಡಿಕೊಂಡು ನೀವು ಚಿತ್ರಗಳನ್ನ ಪ್ರಾಕ್ಟೀಸ್ ಮಾಡಿರೋ ಚಿತ್ರಗಳನ್ನ ನನ್ನ ಒಂದು ಕಲಾವಿಹಾರ ಅಂತ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿದ್ದೀನಿ. ಇದು ಅರತೈ ಅಂತ ಒಂದು ಚಾನಲ್ ಹೊಸದಾಗಿ ಸೋಷಿಯಲ್ ಪ್ಲಾಟ್ಫಾರ್ಮ್ನ ಬಿಟ್ಟಿದ್ದಾರೆ. ಆ ಚಾನಲಲ್ಲಿ ನಾನು ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿ ಬಂದು ನೀವು ಆ ಚಿತ್ರಗಳನ್ನೆಲ್ಲ ನೀವು ಶೇರ್ ಮಾಡೋದ್ರಿಂದ ಫೀಡ್ಬ್ಯಾಕ್ ಕೊಡೋದಾಗಿ ನಿಮಗೆ ಹೆಲ್ಪ್ ಮಾಡ್ತೀನಿ. ನಿಮಗೆ ಯಾವ ರೀತಿ ಪ್ರಾಬ್ಲಮ್ ಏನಾದ್ರು ಆಯಿತು ಅಂತ ಹೇಳಿದ್ರೆ ಅದನ್ನು ನೀವು ಶೇರ್ ಮಾಡ್ಕೊಳ್ಬೋದು ಈ ಗ್ರೂಪಲ್ಲಿ. ನಿಮ್ಮ ಡ್ರಾಯಿಂಗ್ ಪ್ರಯಾಣ ಯಶಸ್ವಿಯಾಗಲಿ. ಇವತ್ತಿಗೆ ನಾನು ಈ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.